ಕೆಂದಂಗೆ ಸಾಗ ಕೆಂದಾಗಲೇ ಭಯ ಐತೈತೆ ನನಗೆ ಸ್ನಾನ ಮಾಡಿಸ್ತಾರೆ ಅಂತವ ಸ್ನಾನ ಗಬ್ಬಂತಿ ಅವ್ರ ಮಗನೇ ಇಷ್ಟ ತಕ ವಾಕಿಂಗ್ ಹೋಗ್ಬಂದ್ಬಿಟ್ಟು ಎಲ್ಲ ಕಾಂಪೌಂಡ್ ಎಲ್ಲ ಕ್ಲೀನ್ ಆಗ್ತೈತಿ ಇವತ್ತು ಬೆಳಗ್ಗೆನೆ ಕರೆಂಟ್ ಕೊಟ್ಟಿದ್ದಾರೆ ಎಲ್ಲ ಕ್ಲೀನ್ ಆಗ್ತೈತೆ ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನಮ್ಮನೆಯವ್ರು ಇವತ್ತು ಕೆಲ್ಸಕ್ಕೆ ಇವತ್ತು ರಜಾ, ಸ್ವಲ್ಪ ಹುಷಾರಿರಲಿಲ್ಲ ಅವ್ರಿಗೆ, ಅದಕ್ಕೆ ರಜಾ ಹಾಕಿದ್ದಾರೆ. ನೆನ್ನೆನೂ ರಜಾ, ಇವತ್ತು ರಜಾ. ಹಾಗೆ ಇವಾಗ ಸೋಪಾಕಾಗ ಅವ್ನು ನಿಂತ್ಕೊತಾನ, ಅವನೇ ನಿಂತ್ಕೊತಾನ, ನಿಂತ್ಕೊಳ್ಳಲ್ಲ. ಹಂಗಲ್ಲ, ಹೊಡಿಬೇಕು ದೂರದಲ್ಲಿ ನಿಂತ್ಕೊಂಡು, ಹಂಗೆ ಹೊಡಿಬೇಕು. ಸ್ನಾನ ಮಾಡ್ಕೊಳ್ಳಲ್ಲ ಹೀಗಾಗಿ ಸ್ವಲ್ಪ ಸಣ್ಣದ್ರಿಂದ ನಾನು ಕಾಂಪೌಂಡ್ ತೊಳಿಬೇಕಾದ್ರೆ ಎಲ್ಲ ಅವ್ನಿಗೆ ಆ ಥರ ನೀರು ಎಳ್ತೀನಿ. ಹಾಕ್ಬೇಕು. ಇಲ್ಲಾಂದ್ರೆ ಅವರು ಅವ್ರಿಗೆ ನಾವು ಸಣ್ಣದ್ರಿಂದ ಸ್ನಾನ ಮಾಡಿಸಿ ರೂಢಿ ಮಾಡ್ಬೇಕಾಯ್ತು, ರೂಢಿ ಮಾಡಲಿಲ್ಲ. ಅವ್ರು ಇನ್ನೊಬ್ಬಿದ್ದಲ್ಲ ಫಸ್ಟು. ಸಾಕು ಬಿಡು, ಆಯ್ತು ಸ್ನಾನ. ಬೊಂಬೆಗೆ ಸ್ವಲ್ಪ ಮಾಡಿಸ್ಬೇಕಾಗಿತ್ತು, ಹಾಳಂತೂ ಮಾಡ್ಕೊಳ್ಳೋದೇ ಇಲ್ಲ ಬಿಡು. ಮಣ್ಣು ಸುರಿಸಿದ್ಯಾ? ಇಷ್ಟೊತ್ತ ಮಣ್ಣು ತಂದು ಸಾಕಿದ್ದೀನಿ, ಎಚ್ಚರಿಕೆಲ್ಲ ಮನೆ ಬಿಟ್ಟು. ಹಾಂ, ಎಲ್ಲ ಖಾಲಿ ಮಾಡ್ಬೇಕು ಇವತ್ತಪ್ಪ, ಜಲ್ದಿ ಮಾಡು ಮಾಡು ಮಾಡಪ್ಪ ನೀನು. ತಾವು ಅಲ್ಲೆಲ್ಲರೂ ಸೈಡಿಗೆ ಬಿಡಿಸ್ಬೇಕು ತಾನೆ. ಇದಾ ಸೈಡಿಗೆ ಬಿಟ್ಬಿಟ್ರೆ ಸೈಡಿಗೆ ಏನು ಜಾಗ ಐತೆ ಮತ್ತೆ ಈಗ ಇದೆಲ್ಲ ಖಾಲಿ ಮಾಡ್ತೀಯ? ಎಲ್ಲ ಎಷ್ಟೊತ್ತಾಗಲಿ ಮಠ ಮಾಡ್ಬಿಡ್ತೀನಿ. ಕೆಲ್ಸ್ಕೋಬೇಕು. ಮಾಡು ಮಾಡು, ಒಳ್ಳೇದಾಗಲಿ. ಮಾಡಲ್ಲ, ಮಾಡಬೇಕು. ಏ ಹೋಗ್ ಸುಮ್ಮನೆ. ಕಾಫಿ ಟಿಪ್ಪರ್ ಬಂದಿದ್ದು ಗೊತ್ತಾಗಲಿಲ್ವಾ? ಈಗ ನಾನು ಈಗ ಕೆಲಸ ಮಾಡಿದರೆ ನಾಳೆಗೆ ಮತ್ತೆ ನೀನು ರಜೆ ಹಾಕ್ಬೇಕಾಯ್ತದೆ. ಅಲ್ಲ, ಟಿಪ್ಪರ್ ಬಂದಿದ್ದು ಗೊತ್ತಾಗಿಲ್ಲ, ಮನೆಗೆ ಇದೆಯಲ್ಲ, ಗೊತ್ತಾಗಿಲ್ಲ ನನಗೆ. ವರ್ಕ್ ಹೊಡಿತಿದ್ದೇನು. ನಮ್ಮನೆಯವರು ಕೆಲಸ ಮಾಡ್ತಿದ್ದಾರೆ ಫ್ರೆಂಡ್ಸ್, ಅದಕ್ಕೆ ಅವ್ರಿಗೆ ಬಿಸಿ ಬಿಸಿ ಬೆಲ್ಲದ ಚಾ. ಇವತ್ತು ನಮ್ಮ ಮನೇಲಿ ಸಕ್ಕರೆ ಖಾಲಿಯಾಗಿದೆ, ನಿನ್ನೆಯಿಂದ ಬೆಲ್ಲದ ಟೀ. ಕೊಳ್ಳಿ ಸರ್ ಕಾಫಿ. ಸಕ್ಕರೆ ಇಲ್ಲಂದ್ರೆ ಬೆಲ್ಲ. ಅವಕ್ಕನ ಕರಿ ಸೈತಕ ಬಾ, ಕಾಫಿ ಕೊಡಿ. ಹಾಂ, ಈಗ ತಾರೆ ಮಾಡೋಣ, ಜಲ ಮಾಡ್ಕೊಟ್ಬಿಟ್ರೆ ಬಗಡ ಹಾಕೊಳ್ಳೆ ಚೆನ್ನಾಗಿರುತ್ತೆ. ನೀಟಾಗಿ ಬಗಡ ಹಾಕನ 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 ಅಂದೆ. ಅಷ್ಟೇ ಹುಷಾರಿಲ್ಲ ಅಂತ ಇವತ್ತು ರಜಾ ಹಾಕಿದೀಯಾ. ಇವಾಗ ನೋಡಿ ಈ ಕೆಲಸ ಮಾಡ್ತಿದೀಯಾ, ಇನ್ನೇ ನಾಳೆಗೂ ರಜಾನೇ. ಈ ಕೆಲಸ ಮಾಡಿ ಮೈಕೈ ನೋವಾಗಿ ನಾಳೆಗೂ ರಜನೆ. ಇನ್ನೂ ಆಗಿಲ್ಲೇನಪ್ಪ? ನೋಡಿ ಇಷ್ಟೇ ಕರ್ದು ಕಟ್ಟೆ ಹಾಕಿರೋದು ಇವರು. ಇದು ಬಾ ಊಟ ಮಾಡು, ರೈಸ್ ಮಾಡಿದ್ದೀನಿ ನೋಡಿ, ಎಲ್ಲ ಮಠ ಮಾಡಿದ್ದಾರೆ ಇಲ್ಲಿಂದ. ಇನ್ನೂ ಇಷ್ಟ ಐತಿ, ಇನ್ನೂ ಇಷ್ಟು ಗುಡ್ಡೆ ಐತಿ. ಹುಷಾರಿಲ್ಲ, ರೆಸ್ಟ್ ತಾಳ್ತೀನಿ ಅಂತ ರಜಾ ಹಾಕಿ ಇವತ್ತು ಈ ಕೆಲಸ ಮಾಡ್ತಾವ್ರೆ ನೋಡಿ. ಏನು ಮಾಡ್ತೀವಿ, ಹುಷಾರಿಲ್ಲ, ಜ್ವರ, ರೆಸ್ಟ್ ತಗೊಂಡ್ರೆ ಇನ್ನೂ ಜಾಸ್ತಿ ಆಯ್ತವೆ. ರೆಸ್ಟ್ ತಗೊಂಡ್ರೆ ಜ್ವರ ಕಮ್ಮಿ ಆಯ್ತವೆ, ರೆಸ್ಟ್ ತಗೊಂಡ್ರೆ ಜ್ವರ ಇನ್ನೂ ಜಾಸ್ತಿ ಆಯ್ತವೆ. ಅಲ್ಲ ಅಲ್ಲ, ರೆಸ್ಟ್ ತಗೊಳ್ಳಿಲ್ಲ ಅಂದರೆ ಜ್ವರ ಇನ್ನೂ ಜಾಸ್ತಿ ಆಯ್ತವೆ, ರೆಸ್ಟ್ ತಗೊಂಡ್ರೆ ಕಮ್ಮಿ ಆಯ್ತವೆ. ಕೆಲಸ ಮಾಡ್ತೀರಿ ಜ್ವರನೇ ಓಡಾಯ್ತವೆ. ಸಮಸ್ಯೆ ಪಡಕಣಪ್ಪ, ಯಾಕೋ ಮನೆ ಕಣ ಕಾಣ್ತಾ ಇಲ್ಲ ಅಂತ. ಒಳ್ಳೆ ಊಟ ನೋಡಿ, ರಜಾ ಹಾಕಿದಿನ ಇಂಥ ಒಳ್ಳೊಳ್ಳೆ ಊಟಗಳು. ಮಜ್ಜಿಗೆನ ಒಳ್ಳೆ ಊಟ, ಅದೇ ಒಳ್ಳೆ ಊಟನೇ. ರಜಾ ಹಾಕಿದ್ದು ನಾನು ಹೇಳ್ತಾವೆ ಇಂಥ ಒಳ್ಳೆ ಊಟ ಕೊಟ್ಟಿದ್ದೀನಿ ಮಜ್ಜಿಗೆ. ನೀನು ಒಂಚೂರು ಹೊಟ್ಟೈತಿ ನಾ ನೋಡಿ. ರಜಾ ಹಾಕ್ತಲೇ ಇದ್ದಿದ್ದೀನ, ಒಳ್ಳೊಳ್ಳೆ ಏನು ಸೊಪ್ಪು ಕಿತ್ಕೊಂಡು ಸಾಂಬಾರು ಮಾಡೋದಂತೆ, ಅದಂತೆ ಇದಂತೆ ಅಂತ ಮಾಡಿಕೊಡ್ತೀನಿ. ಇವತ್ತು ರಜಾ ಹಾಕಿರೋದಕ್ಕೆ ಒಳ್ಳೆ ಮಜ್ಜಿಗೆ ಸಾಂಬಾರು. ಈರುಳ್ಳಿ ಬೇಕಾ? ಬೇಡ, ಮಜ್ಜಿಗೆ ಬೇಡ. ಮಜ್ಜಿಗೆ ಬೇಡ? ಮಜ್ಜಿಗೆ ಈರುಳ್ಳಿ ಕೇಳ್ತಿದ್ಯಾ? ಹಾಂ ಬೇಡ.
ಬಟ್ಟೆ ನೀನು ತಿನ್ನು. ಇವರೆಲ್ಲ ಹೊತ್ತಂತೆ ಮೇದಿದ್ದಾರೆ, ಆ ಕಡೆ ಹೊರಗಡೆ ಮೇಯೋದಕ್ಕೆ ಕಟ್ಟಿದ್ದು, ಅದಕ್ಕೆ ಸೈಲೆಂಟಾಗಿದ್ದಾರೆ. ಹೊಟ್ಟೆ ತುಂಬ ಐತೆ, ಅದಕ್ಕೆ ಸೈಲೆಂಟಾಗಿದ್ದಾರೆ ಇವರೆಲ್ಲ. ನಾನು ಮಂತ ಇರೋ ಚೆನ್ನಾಗಿ ಮೇಯ್ತೀನಿ. ಡ್ರಾಮಾ ಬೆಳಗ್ಗೆ ನಾನೇ ಎತ್ತು ಕಟ್ಟಾಕಿ ಬಂದಿದ್ದು ಮೇಯಕ್ಕೆ. ಓಕೆನಾ? ನೀನು ನಮ್ಮನೆಯವ್ರು ಇದ್ದಾಗ ಎಷ್ಟು ಗಂಟೆಗೆ ಗೊತ್ತೋ ಫ್ರೆಂಡ್ಸ್? 7:30 8 ಗಂಟೆ ಹತ್ತತ್ರ ಆಗಿತ್ತು ಇವ್ರು ಇದ್ದಾಗ. ನಾನು ಆಲ್ರೆಡಿ ಹೋಗಿ ಒಂದು ಸಲ ಕಟ್ಟಿ ಇನ್ನೊಂದು ಸಲ ಕಟ್ಬಿಟ್ಟು ಬಂದಿದ್ದೆ ಮೇಯಕ್ಕೆ ನಮ್ಮ ಹಸುಗಳನ್ನ. ಫ್ರೆಂಡ್ಸ್ ಹಾಗೆ ಏನಂತ ಅಂದರೆ, ನೀನು ಬಟ್ಟೆಗಳು ತಗೊಂಬಂದೆ ನೋಡಿ, ಅವು ಸ್ವಲ್ಪ ಲೂಸು ನನಗೆ ಟಾಪ್ಗಳೆಲ್ಲ. ಅವನ್ನ ಸ್ಟಿಚ್ ಮಾಡ್ಸೋಣ ಅಂತ ನಮ್ಮ ಮನೆಯವ್ರು ಹೆಂಗಿದ್ರು ರಜೆ ಹಾಕೋರಲ್ಲ, ಅದಕ್ಕೆ ಕರ್ಕೊಂಡು ಹೊರಟಿದ್ದೀನಿ. ಅವರು ಹೊರಟಿದ್ದಾರೆ. ಇಲ್ಲಿ ನೋಡಿ, ನೋಡ್ಬಿಟ್ಟು ಒಂದೇ ಸರಿ ತಗೋಬೇಕು. ನಮ್ಮ ನೋಡಲೆ ರೋಸ್ತೇವ ನಮ್ಮ. ಆಮೇಲೆ ಇವತ್ತು ಕೈ ಬಿಡ್ತಂದ್ರೆ ಇನ್ನು ಸಿಗಲ್ಲ. ಆಮೇಲೆ ನಾನು ಆಗ ಆಟ ಕಾಯ್ಕೊಂಬರ್ಬೇಕಾಗುತ್ತೆ. ಅದಕ್ಕೆ ಹೊರಟಿದ್ದೀನಿ ಕರ್ಕೊಂಡು. ಅಲ್ಲ ಅದು ಒಂದ್ಸಲ ನೋಡ್ಬಿಟ್ಟು ತಗೋಬೇಕು ತಾನೆ. ಬಟ್ಟೆಗಳು ಸ್ಟಿಚ್ ಮಾಡಿಸ್ಕೊಂಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು. ಮಣ್ಣೆಲ್ಲ ಒತ್ತ ಹಾಕಿದ್ದಾರೆ, ಇನ್ನು ಸ್ವಲ್ಪ ಐತೆ ಅಷ್ಟೇ. ಇನ್ನು ಮಳೆ ಗಿಳೆ ಬಂದ್ಬಿಟ್ಟತ್ತು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬೇಗ. ಒಂದು ಗಂಟೆ ಹಾಕ್ಸ್ಕೊಂಡಿದ್ದೀರ ಹಂಗೇನೆ. ಗಾಡಿ ನನಗೆ ಕನ್ಫ್ಯೂಸ್ ಮಾಡ್ತಾರೆ ನಮ್ಮ ಮನೆಯವ್ರು. ನಾನು ಅಲ್ಲೇ ಬೀಗ ಹಾಕೊಂಬಂದಿದ್ದೀನಿ. ಕಾಂಪೌಂಡ್ ಏನು ಎಳೆದು ಬೇಡವಾ? ತಗೊಂಬಂತೆ ಬ್ಯಾಗ್ ಮುಂದಕ್ಕಿತ್ತು, ಎಳೆದ್ಬಿಟ್ಟು ಬರ್ತೀನಿ. ಏನಂದರೆ ಫ್ರೆಂಡ್ಸ್, ಹಾಗೆಯೇ ಅವು ಸ್ಟಿಚ್ ಮಾಡಿಸ್ಬೇಕು. ಆಮೇಲೆ ಐಬ್ರೋ ಮಾಡಿಸ್ಬೇಕು. ಸ್ಲಿಪ್ ಐತೆ. ನೆನ್ನೆ ಹಸುಗಳಿಗೆ ರೈಸ್ ತಗೊಂಬಂದಿದ್ರಲ್ಲ, ಅದು ಪಾತ್ರೆ ಇಲ್ಲೇ ಐತೆ. ಹಾಗೇ ಅವ್ರ ಮನೆ ಹತ್ರ ಕೊಟ್ಬಿಟ್ಟು ಹೋಗ್ಬೇಕು. ತೊಗೊಂಡಿಟ್ಟಿದ್ದೀನಿ ಸಪ್ಲಿನ. ಏನಂದರೆ ನನಗೂ ಕೆಲಸ ಇದೆ, ಇನ್ನು ಇವ್ರನ್ನ ಬಿಟ್ಟರೆ ಮತ್ತೆ ನನಗೆ ಸಿಗಲ್ಲ. ಅದಕ್ಕೆ ಇವತ್ತು ಹೆಂಗಿರೋ ರಜೆ ಹಾಕಿದ್ರಲ್ಲ ಅಂತ ಅಂದ್ಬಿಟ್ಟು. ಇಲ್ಲೇನಾ ಕಾಂಪೌಂಡು ಡೋರೆಲ್ಲನೂ ಎಳೆದ್ಬಿಟ್ಟು ಹೋಗಿ ಗಾಡಿ ಸ್ಟಾರ್ಟ್ ಮಾಡಬೇಕು, ಆಯಿತಾ? ಕಪ್ಲಿ ತಗೊಂಡು ದಮ್ಮಕೊಳ್ಳೋಣ. ನೀರೈತಿ ನೋಡು. ಸರಿ ಆಯಿತು. ಕಪ್ಲಿ ತಗೊಂಡು ಶಾಪಿಂಗ್ ಮಾಡಿ ಇದಕ್ಕೆ ತುಂಬ ಬಂದ್ಬಿಡೋದೆ. ನಿನ್ನೆ 2 ಅವರ್ ಶಾಪಿಂಗ್ ಮಾಡಿದ್ದಾರೆ. ನಿನ್ನೆ ಇನ್ನೊಂದು ಅರ್ಧ ಗಂಟೆ ಇವ್ರು ಇದ್ದಿದ್ರು, ಇವತ್ತು ಹೋಗೋ ಇದೇ ಇರಲಿಲ್ಲ. ಒಂದು ಅರ್ಧ ಗಂಟೆ ಇರಿದ್ರೆ ಇಲ್ಲ ಟೈಮ್ ಆಯಿತು ಬಾ ಅಂತ ಕರ್ಕೊಂಡು. ನಾನು ತಗೊಂಡೋಗಲ್ಲ, ಹೋಗು ಅಲ್ಲೇ ಇರಲಿ. ನಮ್ಮನೆಯವರು ಚಡ್ಡಿನೇ ಹಾಕಿದ್ದಾರೆ ಫ್ರೆಂಡ್ಸ್. ಯಾಕೆ ಅಂತಂದರೆ ಕಟ್ಟಿಂಗ್ ಮಾಡಿಸ್ತೀವಿ ಅಂತ ಬರ್ತಾ ಇದ್ದಾರೆ. ಬಂದು ಸ್ನಾನ ಮಾಡ್ಕೋಬೇಕಲ್ಲ, ಅದಕ್ಕೇ ಚಡ್ಡಿ ಹಾಕ್ಕೊಂಡೇ ಬಂದಿದ್ದಾರೆ. ನೇರಳೆ ಹಣ್ಣು ನೋಡು, ಈ ಮರದಲ್ಲಿ ನೇರಳೆ ಹಣ್ಣಾಗಿದ್ದಾವೆ. ಅಪ್ಪ, ನೇರಳೆ ಮರ ನೋಡಿ, ನೇರಳೆ ಹಣ್ಣು ನೋಡಿ ಎಲ್ಲ ಇದ್ದಾವೆ. ನೇರಳೆ ಮರ ಮೇಲ್ಗಡೆ ಇದ್ದಾವೆ, ಕೆಳಗಡೆ ಎಲ್ಲ ಕಿತ್ತಾಕಿದ್ದಾರೆ. ಕೆಳಗಡೆ ಎಲ್ಲ ಕಿತ್ತಾಕಿದ್ದಾರೆ. ನೇರಳೆ ಮರನಾ ನಿಜವಾಗ್ಲೂ? ಇಲ್ಲ, ಹಣ್ಣೆಲ್ಲ ಕೆಳಗಡೆ ಬಿದ್ದಿದ್ದಾವೆ. ನೇರಳೆ ಮರನೇ ನೋಡಿ, ಅಲ್ಲೆಲ್ಲ ಗಿಣಿ ತಿಂದು ಬೀಳ್ಸಿದ್ದಾವೆ. ಇಲ್ಲಿ ನೋಡಿ, ಬಟ್ ನೋಡಿದ್ದೆ ಈ ಮರನ, ಆದರೆ ಹಣ್ಣು ನೋಡಿರಲಿಲ್ಲ ಯಾವತ್ತೂ. ಇಲ್ಲಿ ನೋಡಿ, ಮೇಲಿದ್ದಾವೆ, ಆದರೆ ನನಗೆ ಎಡ್ಕಲ್ಲ. ನಮ್ಮನೆಯವ್ರು ನೋಡಿ ಸ್ಲೋ ಮೋಷನಲ್ಲಿ ಬರ್ತಾವ್ರಿ. ಬಾರಪ್ಪ ಬೇಗ ಬೇಗ. ಅದು ಎಲ್ಲಿ ನೇರಳೆ ಕಣ್ಣಿಗೆ ಎಲ್ಲಿ ಬೀಳ್ತಾವಲ್ಲ? ಅಲ್ಲವೇ ಮರದಲ್ಲಿ, ಆದರೆ ಮೇಲವೇ ಎಡ್ಕಲ್ಲ. ಇನ್ನು ಈಗ ಆಯ್ತಾವೆ. ಮನೆ ನೋಡ್ದಕ್ಕ ಆಯ್ತಿಲ್ಲ, ನೋಡಿದ್ದ. ಅದು ಯಾರ ಕಣ್ಣಿಗೆ ಸಿಗ್ಬೇಕು ಅವ್ರ ಕಣ್ಣಿಗೆ ಸಿಗೋದು. ಫ್ರೆಂಡ್ಸ್ ನೋಡಿ, ನಮ್ಮನೆಯವರು ಗಾಡಿ ರೆಡಿ ಮಾಡಿಸ್ತೀನಿ ಅಂತ ಹೋದ್ರು. ನಾನು ಬಂದು ಇಲ್ಲಿ ಡ್ರೆಸ್ಗಳು ತಗೊಂಬಂದಿದ್ನಲ್ಲ, ಇಲ್ಲಿ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದೀನಿ.
ಅವರೆಲ್ಲ ಇಲ್ಲಿ ಸ್ವಲ್ಪ ಹೊರಗಡೆ ಕೆಲಸ ಐತೆ. 2 ಸ್ಟಿಚ್ ಮಾಡಿದ್ದಾರೆ, ಇನ್ನೊಂದೈತೆ. ಬಸ್ ಸ್ಟಿಚ್ ಮಾಡ್ಕೊಡ್ತೀನಿ, ಒಂದು 5 ನಿಮಿಷ ಬರ್ತೀನಿ ಅಂತ ಹೋದ್ರು. ಅವ್ರಿಗೋಸ್ಕರ ವೇಟಿಂಗ್ ಲಿಸ್ಟಲ್ಲಿ ಕಾಯ್ತಾ ಇದ್ದೀನಿ. ನನಗಂತೂ ಹೊಟ್ಟೆ ಹಸಿತೈತೆ. ನಮ್ಮನೆ ಮಧ್ಯಾಹ್ನ ಊಟ ಮಾಡಲಿಲ್ಲ. ನಮ್ಮನೆಯವರು ಮಜ್ಜಿಗೆ ರೈಸ್ ಆದರೂ ಊಟ ಮಾಡಿದ್ರು, ನಾನು ಏನು ಊಟ ಮಾಡಲಿಲ್ಲ. ಹೊಟ್ಟೆ ಸಖತ್ ಹಸಿತೈತೆ, ಹೋಗಿ ಏನಾದ್ರು ತಿನ್ನಬೇಕು. ಹಾಗೆಯೇ ಇನ್ನೂ ಬಟ್ಟೆ ಸ್ಟಿಚ್ ಆಗ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ನಮ್ಮನೆಯವ್ರಿಗೆ ಹೊಟ್ಟೆ ಹಸಿತೈತೆ ಅಂತ ಕಾಲ್ ಮಾಡಿದ್ದೆ. ಸರಿ ಪಾನಿಪುರಿ ಕೊಡಿಸ್ತೀನಿ ಅಂತ ಬಂದರು. ನಾನು ಬಂದು ಪಾನಿಪುರಿ ತೊಗೊಂಡಿದ್ದೀನಿ. ನಮ್ಮನೆಯವರು ಮಸಾಲೆ ಪುರಿ ತೊಗೊಂಡು ತಿಂತಾ ಇದ್ದೋ. ಏನೋ ಒಂದು ಸಮಾಧಾನ ಆಯಿತು ಪಾನಿಪುರಿ ತಿಂದಿದ್ದಕ್ಕೆ ನನಗೆ. ಹಾಗೆಯೇ ಮನೆಗೆ ಸ್ವಲ್ಪ ದಿನಸಿ ಐಟಮ್ಸ್ ತೊಗೋಬೇಕಾಗಿತ್ತು. ಎಣ್ಣೆ ಮತ್ತು ಕಡಲೆ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು ಎಲ್ಲ ಖಾಲಿಯಾಗಿತ್ತು. ಅದಕ್ಕೆ ತೊಗೊಳ್ಳೋಣ ಅಂತ ಬಂದಿದ್ದೆ. ಯಜಮಾನ್ರು ನಿನಗೆ ಏನು ಬೇಕು ತೊಗೋ ಅಂತ ಅಂದ್ಬಿಟ್ಟು ಅವ್ರು ಕುಂತಿದ್ರು. ನಾನು ಏನು ಖಾಲಿಯಾಗಿದೆ ಮನೇಲಿ ಐಟಮ್ಸ್ನ ಅದನ್ನು ಹೇಳ್ತಾ ಇದ್ದೆ. ತೊಗೊಂಬಂದಿದ್ರು ಅವತ್ತು ತರಕಾರಿ ಎಲ್ಲ ಶಾಪಿಂಗ್ ಮಾಡಿದರು. ಬಟ್ ಇನ್ನೂ ಸ್ವಲ್ಪ ಐಟಮ್ಸ್ ತೊಗೊಂಬರೋದಿತ್ತು. ಅದಕ್ಕೋಸ್ಕರ ನಾನಿವಾಗ ತೊಗೊಳ್ತಾ ಇದ್ದೆ. ವಾಕಿಂಗ್ ಹೋಗಂತಡಿ, ವಾಕಿಂಗ್ ಅಲ್ಲೊಳಗಡೆ ಕೂಗಾಡ್ತಾಳೆ. ಇಷ್ಟೊತ್ತಕ್ಕ ಆಯ್ತು ಇಲ್ಲ ಅವಳು ಎಲ್ಲಿದ್ದೇವ ಎಲ್ಲ ಕಾಪಿಗೆ ನಮ್ಮ ಕಾಪಿ ಕೊಡ್ತೀನಿ ಫಸ್ಟ್. ಇಲ್ಲಿ ತರ ಇವರೇನ ಸುಮ್ಮನೆ ನಿಂತಾರ ಇವತ್ತ. ನೀನು ಅಡುಗೆ ಮಾಡಬಾರ್ದು ಅಂತ ಇವರೆಲ್ಲ ನಾವು ಅಪ್ಪತ್ತಿಲ್ಲ ಮನೆ ಬಿಟ್ಟು ಹೋಗ್ಬಿಟ್ರೆ ಏನು ಮಾಡ್ತಾರೆ ಕಣಪ್ಪ. ಅಯ್ಯೋ ಮೊದಲು ಈ ಬೂದಿ ತೆಗೆಯವ್ವ, ಮೊದಲೇ ಸಿಹಿ ತಿಡ್ಕೊಂಡು ಹೆಂಗೆ ಒಲೆ ಮುಚ್ತೀಯ ಇವಾಗ ತೆಗೆದ್ರೆ ಒಲೆ ಹತ್ಕೊಳ್ಳಲ್ಲ. ನೋಡಿಲ್ಲ ಶೀತ ಆಯ್ತನಪ್ಪ ನೀನು ನೀಟಾಗಿ ಒಲೆ ಮುಚ್ಚಿಲ್ಲ, ಅದಕ್ಕೆ ಶೀತ ಐತೆ. ನೀನು ಇದ್ದೆ ತಾನೇ ನಿನ್ನೆ? ನೀನು ಇದ್ದೆ ತಾನೇ, ನನ್ನ ಮೇಲೆ ಚಾಡಿ ಹೇಳ್ತೀನಿ. ನೀನು ಇದ್ದೆ ತಾನೇ? ಒಂದು ಸ್ವಲ್ಪ ಅಗ್ಲಾಗ ಮುಚ್ಚಬೇಕು. ನೀನು ಮುಚ್ಚೋದು ಹಂಗೆ ನೀರು ಹೋಯ್ತು. ನನಗೆ ಮುಚ್ಚಕ್ಕೆ ಬರಲಿಲ್ಲ, ನೀನು ಮುಚ್ಚಬೇಕು. ಕಾಫಿಗೆ ತಗೊಂಬಂದಿದ್ದೀನಿ. ನಮ್ಮ ಮನೇಲಿ ಮೊನ್ನೆಯಿಂದ ಸಕ್ಕರೆ ಖಾಲಿ ಆಯಿತು. ನಮ್ಮ ಮನೇಲಿ ತಗೊಂಬನ್ನಿ ಅಂತ ಅಂದು ಸಾಕಾಯಿತು, ತಂದೆ ಇರಲಿಲ್ಲ. ಇವತ್ತು ನಾನೇ ತಗೊಂಬಂದಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಐಟಮ್ಸ್ ತೊಗೊಂಬಂದಿದ್ದೀನಿ. ನಿನ್ನೆ ಏನೋ ತರೋದಕ್ಕಾಗಲಿಲ್ಲ. ಏನು ತಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಮೊಟ್ಟೆ ಒಂದು ಡಜನೇನೋ ಮೊಟ್ಟೆ ತಗೊಂಬಂದವ್ರೆ. ಆಮೇಲೆ ಟೀ ಪುಡಿನೂ ಖಾಲಿಯಾಗಿತ್ತು ಮತ್ತು ಸಕ್ಕರೆನೂ ಖಾಲಿಯಾಗಿತ್ತು. ನಿನ್ನೆ ನಮ್ಮ ಅಪ್ಪ ಬಂದಾಗ ಬೆಲ್ಲದ ಕಾಫಿ ಕಾಸ್ಕೊತಿದ್ದು. ಟೀ ಪುಡಿ, ಸಕ್ಕರೆ 1 kg ತಗೊಂಬಂದಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಇರಲಿಲ್ಲ ನಿನ್ನೆಯಿಂದ. ಬರೀ ಬೆಲ್ಲದ ಕಾಫಿ. ಬೆಲ್ಲದೇ ಆರೋಗ್ಯಕ್ಕೆ ಒಳ್ಳೆಯದು. ಏನಂತ ಅಂದರೆ ನಮಗೆ ಸಕ್ಕರೆ ಕುಡಿದು ಅಭ್ಯಾಸ ಆಗೋಗ್ಬಿಟ್ಟೈತೆ. ಏನು ಮಾಡೋದಕ್ಕಾಗಲ್ಲ. ಕರೆಕ್ಟಾಗಿ 1 kg ಇಡ್ಸುತ್ತೆ ನೋಡಿ ಬಾಕ್ಸು. ಇವು ಮೀಶೋದಲ್ಲೇನೋ ನಾನು ಆರ್ಡ್ರ್ ಮಾಡಿದ್ದೆ. ಕರೆಕ್ಟಾಗಿ 1 kg ಇಡ್ಸುತ್ತೆ. 1 kg ಎಣ್ಣೆ, ಆಮೇಲೆ ಬಂದು 1-2 ಪುಳಿಯೋಗರೆ ಪ್ಯಾಕೆಟು, ಆಮೇಲೆ 1-2 ರಸಂ ಪ್ಯಾಕೆಟು, ಆಮೇಲೆ ಒಂದು ಸ್ಟೀಲ್ ನಾರು. ಈ ಒಲೆಯಲ್ಲಿ ಅಡುಗೆ ಮಾಡೋದಕ್ಕೆ ಸ್ಟೀಲ್ ನಾರು ಇರಲೇಬೇಕು, ಇಲ್ಲಾಂದರೆ ಪಾತ್ರೆಗಳೇ ಒಜ್ಜೋದಕ್ಕಾಗಲ್ಲ. ಇದು ಒಂದು ಕಬಾಬ್ ಪೌಡ್ರು ಇರಲಿ ಅಂತ ತಗೊಂಬಂದೆ. ನೆಕ್ಸ್ಟು ತೊಗರಿಬೇಳೆ ತಗೊಂಬಂದೆ, ಒಂದು ಅರ್ಧ kg. ಆಮೇಲೆ ಇದು ಬಂದು ಬಿಸಿಬೇಳೆ ಬಾತ್ ಪುಡಿ 1 ತಗೊಂಬಂದೆ, ಬಿಸಿಬೇಳೆ ಬಾತ್ ಪುಡಿ. ಆಮೇಲೆ ಗೋಧಿ ಹಿಟ್ಟು 1 kg, 1 kg ಗೋಧಿ ಹಿಟ್ಟು, ಅರ್ಧ kg ಕಡಲೆ ಹಿಟ್ಟು, ಆಮೇಲೆ 1 ಬಟ್ಟೆ ಸೋಪು. ಇಷ್ಟು ಐಟಮ್ಸ್ ತೊಗೊಂಬಂದೆ. ನೋಡಿ ಬರೀ ಇಷ್ಟು ಐಟಮ್ಸಿಗೆ ಎಷ್ಟಾಗಿರ್ಬೋದು ಫ್ರೆಂಡ್ಸ್. ನೋಡಿ 600 ರೂಪಾಯಿ ಇಷ್ಟು ಐಟಮ್ಸಿಗೆ. ಆದರೆ ನೋಡಿ ಈ ಕವರ್ ತುಂಬಾ ಸಹ ಐಟಮ್ಸ್ ಆಗಿಲ್ಲ. 600 ರೂಪಾಯಿ ಇವತ್ತು. ಆಮೇಲೆ ಏನಂದರೆ ಫ್ರೆಂಡ್ಸ್, ಇನ್ನೊಂದು, ನಾವು ಗಂಡಸುಗಳು ಮನೇಲಿ ಐಟಮ್ಸ್ ತಗೊಂಬಂದಾಗ ಇಷ್ಟು ಐಟಮ್ಸಿಗೆ ಇಷ್ಟು ಆಯ್ತಂದರೆ ನಾವು ನಂಬೋದೇ ಇಲ್ಲ. ನಮ್ಮ ಅಮ್ಮನೂ ಅಷ್ಟೇ. ಅವ್ರು ನಮ್ಮ ಅಪ್ಪ ಸಂತೆಯಿಂದ ಐಟಮ್ಸ್ ತಗೊಂಬಂದರೆ, ನೀನು ಅಷ್ಟು ತಗೊಂಬಂದಿಲ್ಲ, ನೀನು ಎಣ್ಣೆ ಕೊಡೆ ಕಡಿದೀಯಾ, ನಿಮ್ಮ ಕೆಲಸ ಸಾಮಾನು ತಂದಿ ಅಂತ ಜಗಳ ಆಡೋದು. ನಾನು ನನ್ನ ಗಂಡನ ಒಂದೊಂದ್ಸಲ ಹಂಗೆ ಅಂತಿರ್ತೀನಿ. ಐಟಮ್ಸ್ಗೆ ಇಷ್ಟ ಆಯ್ತಂದರೆ ಇಷ್ಟ ಆಯ್ತಾ, ನೀನು ಸುಳ್ಳು ಹೇಳ್ತಿದ್ದೀಯ ಅಂತೀನಿ. ನಾವು ಹೊರಗಡೆ ಹೋದಾಗ ತಂದಾಗಲೇ ನಮಗೆ ಗೊತ್ತಾಗೋದು ಎಷ್ಟು ಅಂತ ಅಂದ್ಬಿಟ್ಟು. ನೋಡಿ ಇಷ್ಟು ಐಟಮ್ಸಿಗೆ
ಅಷ್ಟು ದುಡ್ಡು. ತರ ಎಲ್ಲೋದ್ಲ ಟೀನಿ ಉಗ್ತೈತೆ. ಅಯ್ಯೋ ಉಕ್ಕೋಯ್ತಲ್ಲಿ ನೋಡು ಬಾಯಲ್ಲಿ ಹೆಂಗೆ ಉಗ್ತೈತೆ ಅಂತ. ಬೇಕ್ರಿಗೆ ಹೋದ್ರು ನನ್ನ ಫೇವ್ರೆಟ್ ಪ್ಯಾರ್ಲಿಜಿ. ನನಗೆ ಬಿಸ್ಕೆಟಲ್ಲೇ ಫೇವ್ರೆಟ್ ಪ್ಯಾರ್ಲಿಜಿ. ಸಣ್ಣಳಿದ್ದಾಗಲೂ ಬರೀ ಪಾರ್ಲೇಜಿನೇ, ಈಗಲೂ ಪಾರ್ಲೇಜಿದೆ. ತಗೊಂಡೆ 2 ಪಪ್ಸು. ಇದು ಸ್ಪೂನ್ ಬಂದು ನಿಮ್ಮದು ಐಸ್ ಕೇಕ್, 2 ಪೀಸ್ ಐಸ್ ಕೇಕ್ ತಗೊಂಡು ಫ್ರಿಜ್ ಒಳಗೆ ಇತ್ತಾ? ಹಾಂ, ಇಲ್ಲಾಂದ್ರೆ ಐಸ್ ಕೇಕ್ ಜಲ್ದಿ ಕರ್ಗೆ ಹೋಗುತ್ತೆ ಆಮೇಲೆ. ಇದು ಪ್ಯಾರ್ಲಿಜಿ ನನ್ನ ಫೇವ್ರೆಟ್ ಕಾಫಿ ಟೀಗೆ. ಹಂಗೈತದೆ ಟೀ ಕುಡಿ. ಇನ್ನು ಸೋಸೆ ಅಲ್ಲ ಅಂತ ಸೋಸೆ ಬಾರಪ್ಪ, ಅದೆಷ್ಟ ಸೋಸು ತಗೊಂಡು ನೆನ್ನೆ ಬಟ್ಟೆಗಳು ತಗೊಂಡಿದ್ದಲ್ಲ ಫ್ರೆಂಡ್ಸ್, ಅವೆಲ್ಲ ಸ್ವಲ್ಪ ಯೂಸ್ ಆಗವು. ಅವನ್ನೆಲ್ಲ ಸಿಕ್ ಮಾಡಿಸ್ಕೊಂಡು ಅಟೇಚ್ ಮಾಡಿಸ್ಕೊಂಡು ಎಣ್ಣೆ ನೀನೇ ಅಪ್ಪ. ಅರ್ಜೆಂಟ್ ಕುತ್ಕ, ಅರ್ಜೆಂಟ್ ಮುಂದೇನಾಗಲ್ಲ ಕುತ್ಕ. ಬನ್ನಿ ಫ್ರೆಂಡ್ಸ್ ಟೀ ಕುಡಿಯೋಣ. ಟೀ ಕೊಟ್ಬಿಟ್ಟು ಬೆಣ್ಣೆ ಕುಸ್ಕೊಂಡ್ಬಂದಿದ್ದೀನಿ, ತುಪ್ಪ ಕಾಸ್ಬೇಕು. ಗೊಂಬೆ ಬೈಲಿ 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 ಇಲ್ಬಾ. ಮುದ್ದೆ ಆದ್ರೆ ಓಡ್ ಬರ್ತಾಳೆ, ಅಲ್ಲಿಂದ ತಿರ್ಗೋದೆ ನೋಡ್ಬಿಟ್ಟು. ಅವನೇ ಒಂದೇ ಗೋಕಿ ತಿನ್ಕಣ್ಣಲ್ಲ, ಒಂದು ಪಪ್ಸ್ ಒಂದೇ ಸರಿ ಬಾಯಿ ಹಾಕತ್ತಾನ ಅವನೇನು. ಎಲ್ಲಿಕ್ಕಿದೆ ಮತ್ತು ಇದ್ರೊಳಗೆ ಇಕ್ಕಿದ್ದು ಬಾಕ್ಸ್ ಒಳಕ್ಕೆ ನೋಡಿ 2 ಪೀಸ್. ಯಾಕೋ ಅಲ್ಲಿ ನೋಡಿದಾಗ ಇಷ್ಟ ಆಯಿತು ತಿನ್ಬೇಕಂತ. ಆದರೆ ಎಲ್ಲ ಉಲ್ಟಾ ಪಲ್ಟಾ ಹಾಕೊಂಡು ಎಲ್ಲ ಇದು ಐಸ್ ಕ್ರೀಮ್ ಎಲ್ಲ ನಿಂತ್ಕೊಂಡಿತ್ತು. ವಾವ್, ಮಲ್ಲಿಗೆ ಹೂವು ಎಷ್ಟೊಂದು ಸತ್ತಿದಾವೆ ನೋಡಿ. ಚಿಕ್ಕ ಗಿಡ ಆದರೆ ಮಲ್ಲಿಗೆ ಇದು ಸೂಜಿ ಮಲ್ಲಿಗೆ ನನ್ನ ಫೇವ್ರೇಟ್ ಮಲ್ಲಿಗೆ. ಇದು ಹೊರಗಡೆ ಒಂದು ಮೊಳ ಇದು ಸೂಜಿ ಮಲ್ಲಿಗೆ ಬಂದು 60 ರೂಪಾಯಿ ಐತೆ ಒಂದು ಮೊಳಕ್ಕೆ. ಆಹಾ ಹೆಂಗೆ ಗಮ್ಮಂತೈತೆ ಗೊತ್ತಾ ಫ್ರೆಂಡ್ಸ್. ಆ ಗಿಡ ಒಂದು ನನ್ನ ಮೇಲೆ ಎಬ್ಬರಿಸ್ಬೇಕು ಏನಾದರೂ ಮಾಡಿ. ನೋಡಿ ಅಷ್ಟು ಹಾರ ಐತೆ ಫುಲ್. ನೋಡಿ ಫುಲ್ಲೆಲ್ಲ ಹೂವು ಆಗೈತೆ, ಹೂವು ಮೊಗ್ಗು ಆಗೈತೆ. ನಾನು ಅದೇ ತೀರಿಸ್ಕೊಂಡೆ ನಮ್ಮ ಗಿಡದ ಹೂವು ಮಾಡ್ಕೊಂಡೆ. ತರ ಮಳೆ ಬರಂಗೈತೆ, ಜಲ್ದಿ ತಾಂಬ್ರೋ. ಬೇಗ ಬಂದೇ ಇರಪ್ಪ. ಐಟಮ್ಸ್ ಎಲ್ಲ ತಗೋಬಾರ್ದಾ? ಐಟಮ್ಸ್ ಎಲ್ಲ ತಗೋಬಾರ್ದಾ? ಕಾಸು ಹೊತ್ತಿಗೆ ಮೊದಲಿಗೆ ಏನಂದರೆ ಫ್ರೆಂಡ್ಸ್, ನಾನು ಯಾವ ರೀತಿ ಕಾಸ್ತೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಕೆಲವರು ಒಂದೊಂದು ಥರ ಕಾಸ್ತಾರೆ. ಮೊದಲಿಗೆ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಬಂದು ಇವಾಗ ಸಾಸಿವೆ ಹಾಕ್ತೀನಿ. ಈ ತುಪ್ಪ ಕಾಸೋದ್ರಲ್ಲಿ ನಿಮ್ಮ ಅಮ್ಮ ಹೇಳ್ಕೊಡ್ತಾ ಇಲ್ಲ ಯಾರು? ನಿಮ್ಮ ಅಮ್ಮ ತಾನೇ ಕಲ್ತ್ಕೊಂಡಿದ್ದೆ. ಅವಾಗ ಕಲಿತಾ ಇಲ್ಲ ನಾನು, ಇತ್ತೀಚೆಗೆ ಕಲ್ತಿದ್ದು. ಎಲ್ಲಿ ತುಪ್ಪ ಸೀಸೆ ಹಾಳು ಮಾಡಾಕ್ಬಿಡ್ತೀವಿ ಅಂದ್ರೆ ನೀನು ಕೊಡ್ತಿರ್ಲಿಲ್ಲ ಅನಿಸುತ್ತೆ. ನೋಡಿ ಮೆಂತೆನ ಬಿಸಿ ಮಾಡ್ತೀನಿ. ಮೆಂತೆ ಬಿಸಿ ಮಾಡ್ಕೊಂಬಿಟ್ಟು ಪುಟಾಣಿ ಇದೆಯಲ್ಲ, ಒಂದ್ಸಲಿ ಯಾವಾಗಲೂ ಮೆಂತೆ ಬಿಸಿ ಮಾಡಕ್ಕೆ ಮೆಂತೆ ಸಿಡಿತವೆ ಕಣ್ಣಿಗೆ. ಬಿಸಿ ಮಾಡಕ್ಕೆ ಹೋಗಿ ಮೆಂತೆ ಸಿಡಿತಾವೆ ನೋಡಲ್ಲಿ, ಕಣ್ಣಿಗೆ ಸಿಡಿಸ್ಕೊಂಡ್ಬಿಟ್ಟಿದೆ. ಈ ಮೆಂತೆನ ಇದ್ರೊಳಗೆ ಹಾಕಿದ್ದೀನಿ. ಇವಾಗ ಒಂದು ಪಾತ್ರೆ ಇಡೋಣ. ಮೆಂತೆ ಸಾಕಷ್ಟು. ಈ ಮೆಂತ್ಯ ಹುಳಿಗೆ ನೋಡಿ 2 ಏಲಕ್ಕಿ ಕಾಯಿ ತೊಗೊಂಬಂದಿದ್ದೀನಿ. ಇವಿಷ್ಟು ಏಲಕ್ಕಿ ಕಾಯಿ ಮೆಂತ್ಯನ ಕುಡ್ಕೊತೀನಿ. ಇವಾಗ ನೋಡಿ ಬೆಣ್ಣೆ ಇದು ಒಂದು ಸೇರು ಅಂತ ಅಂತಾರೆ ನಮ್ಮ ಕಡೆ. ಅಂದರೆ ಸೇರು ಇದು ಜಾಸ್ತಿ ಇರುತ್ತೆ, 1.5 ಸೇರು ಇರುತ್ತೆ. ಇದಕ್ಕೆ ಬಂದು 260 ರೂಪಾಯಿ.
ಇಷ್ಟಕ್ಕೆ ಬಂದು 260 ರೂಪಾಯಿ. ನಾವು ಈ ಅಂಗಡಿಲಿ ತರಿಸ್ತೀವಲ್ಲ ಆ ಬೆಣ್ಣೆ ಸ್ವಲ್ಪನೂ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದು ಬಂದು ಬರೀ ಅದೇನೋ ಅಂತಾರೆ, ಅದೇನೋ ನನಗೆ ಅದು ಹೇಳಕ್ ಬರ್ತಾ ಇಲ್ಲ. ಕೆಳಗಡೆ ಫುಲ್ಲು ಮಡ್ಡಿ ಜಾಸ್ತಿ ಬರುತ್ತೆ. ಅದೇ ನಾವು ಈ ಮನೆಗಳಲ್ಲಿ ತಾಳ್ತೀವಲ್ಲ ಚೆನ್ನಾಗಿರೋ ಎಮ್ಮೆಗಳು ನೋಡಿ ಅದ್ರ ತಗೊಂಡ್ರೆ ತುಪ್ಪ ಅಂತೂ ಸಕ್ಕದಾಗ ಬರುತ್ತೆ. ಈಗ ನಾನು ತಗೊಂಬಂದಿದ್ದೀನಲ್ಲ ಅವ್ರದ್ದಂತೂ ಮಸ್ತಾಗಿ ಬರುತ್ತೆ, ತುಪ್ಪ ಚೆನ್ನಾಗಿ ಬರುತ್ತೆ ನೋಡಿ. ಬೆಳ್ಳುಳ್ಳಿ ತೊಗೊಂಬಂದಿದ್ದೀನಿ ನಾನು, ಎಷ್ಟು ಗೊತ್ತಾ, ಒಂದು 5-6 ಇಲ್ಕು ಬೆಳ್ಳುಳ್ಳಿ ತೊಗೊಂಬಂದಿದ್ದೀನಿ. ಇದನ್ನ ಕುಟಾಣಿಗೆ ಹಾಕ. ಆಮೇಲೆ ಒಂದು ಚಿಕ್ಕ ಸೈಜಿಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತೊಗೊಂಡು ಇದನ್ನು ಕುಟ್ಕೊತೀನಿ. ಇದು ಫ್ರಿಡ್ಜಲ್ಲಿ ಇಟ್ಟಿದ್ನಲ್ಲ ಸ್ವಲ್ಪ ಗಟ್ಟಿಗೆ ಆಗೈತೆ, ಹಂಗಾಗಿ ಅವಾಗ ಅಂದರೆ ಫಸ್ಟು ಫ್ರಿಡ್ಜ್ ಇಲ್ದಾಗ ಅವಾಗ ತಂದು ಅವತ್ತೇ ಕಾಸ್ಬಿಟ್ಟಿದೆ. ಇವಾಗ ಫ್ರಿಡ್ಜ್ ಇರೋದಕ್ಕೆ 2 ದಿನ ಐತೆ, ತೊಗೊಂಬಂದು ಕಾಸೇ ಇರಲಿಲ್ಲ ನೋಡಿ. ಇವತ್ತು ಗಳಿಗೆ ಕೂಡ ಐತೆ. ಅವಾಗ ಫಸ್ಟೆಲ್ಲ ಫ್ರಿಡ್ಜ್ ಇರಲಿಲ್ವಲ್ಲ ಇಡೋಕ್ಕೆ, ಅವತ್ತಂದು ಅವತ್ತೇ ಕಾಸ್ಬಿಟ್ಟಿವೆ ನೋಡಿ. ಈ ಟೈಮಲ್ಲಿ ನಾನು ಮೆಂತ್ಯ ಮತ್ತು ಲವಂಗ ಏಲಕ್ಕಿ ಇಷ್ಟನ್ನ ಇವಾಗ ಸೇರಿಸ್ತಿದ್ದೀನಿ. ಇವಾಗ ನೋಡಿ ಜಜ್ಜಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದನ್ನೂ ಸಹ ಹಾಕಿದ್ದೀನಿ. ನನಗೂ ಫಸ್ಟೆಲ್ಲ ತುಪ್ಪ ಕಾಸೋದಕ್ಕೆ ಬರ್ತಾ ಇರಲಿಲ್ಲ ಫ್ರೆಂಡ್ಸ್. ನಾನು ಇತ್ತೀಚೆಗೆ ಕಲ್ತಿದ್ದೀನಿ, ಯಾಕೆಂದರೆ ಪದೇ ಎಲ್ಲರನ್ನೂ ತುಪ್ಪ ಕಾಸ್ಕೊಡಿ ಅಂತ ಅವಾಗ ಎಲ್ಲರನ್ನೂ ಕೇಳಿದೆ. ಇವಾಗ ಅದಕ್ಕೆ ನಾನೇ ಕಲ್ತ್ಬಿಟ್ಟಿದ್ದೀನಿ, ನಾನೇ ಕಾಸ್ತೀನಿ. ಇವಾಗ ಅರಿಶಿನ ಪುಡಿ ಹಾಕೋದು, ನಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಬಿಟ್ಟು ಅರಿಶಿನ ಪುಡಿ ಹಾಕಬೇಕು ನೋಡಿ. ನಾನು ಇಷ್ಟ ಹಾಕ್ತಾಯಿದ್ದೀನಿ ಅರಿಶಿನ ಪುಡಿ. ಮರಳಾದ ತುಪ್ಪ ಬರಬೇಕಂತ ಅಂದರೆ ಇದರಲ್ಲಿ ಒಂದು ಟಿಪ್ಸ್ ಇದೆ, ಅದನ್ನು ನಾನು ಹೇಳ್ಕೊಡ್ತೀನಿ, ಅದನ್ನು ಮಾಡಿ. ಇನ್ನೂ ತುಪ್ಪ ಇಲ್ಲ ನಿಂದು? ಅದೇನು ಸಾಂಬಾರು ಕಾಸ್ದಂಗೆ ಇರ್ಕೊಂಡಿದ್ಯಾ ತುಪ್ಪ ಕಾಸೋದು? ಇನ್ನು ಸಾರು ಮಾಡ್ದಂಗೆ ಮಾಡ್ತೈತಪ್ಪ, ಅದು ಘಮ ಅಂತ ಮಾತ್ರ. ಫ್ರೆಂಡ್ಸ್ ಏನಂದರೆ ತುಪ್ಪ ಸ್ವಲ್ಪ ಮರಳಾಗಿ ತುಪ್ಪ ಬರಬೇಕಂತ ಅಂದರೆ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಸೇರಿಸ್ಬೇಕು. ತುಪ್ಪಕ್ಕೂ ಇದಾಗ್ತಾರ ಉಪ್ಪ? ಸಪ್ಪೆ ತುಪ್ಪ ಕಾಸ್ತಾರ, ಉಪ್ಪು ಹಾಕ್ತಾರೆ. ನಾನು ಅಂತ ಇದ್ದೆ, ನೀವು ಗಳಿಗೆ ರೆಸ್ಟ್ ಕೊಡ್ತಾ ಇಲ್ಲ ನನಗೆ. ಒಂದು ಗಳಿಗೆ ಹಿಂಗೆ ಕರ್ಕೊಂಡು ಹೋಗೋಳೆ, ಹಿಂಗೆ ಅಲ್ಲೇ ಕರ್ಕೊಂಡು ಓಡ್ಬಂದವಳೆ. ಮತ್ತೆ ಮಂತ ಇದ್ದಾಗ ಇನ್ನೇನು ಇನ್ನು ಮಿಕ್ಕಿ ಟೈಮಲ್ಲಿ ಶಾಪಿಂಗ್ ಬಾ ಅಂತಾರೆ ಫ್ರೆಂಡ್ಸ್. ನಾನೇನಂದರೆ ಇಲ್ಲಿಂದ ಹೋಗಿ ಆ ಕಡೆಯಿಂದ ಆಟೋ ಕಾಯ್ಕೊಂಬರೋಕ್ಕೆ ಬೆಳಗ್ಗೆ ನಾನು 10 ಗಂಟೆಯಲ್ಲಿ ಆಟೋ ಕುತ್ಕೊಂಡ್ರು ಶಾಪಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊಳಗೆ ಎಷ್ಟು ಗಂಟೆ ಆಗುತ್ತೋ? 3 ಗಂಟೆ ಆಗುತ್ತೆ, ಆಟೋನೇ ಬಂದಲ್ಲ. ಆಮೇಲೆ ನಾನು ಅಲ್ಲಿ ಊರೊಳಗೆ ಇಳಿದು ಅಲ್ಲಿ ಅದಕ್ಕೆ ಅವತ್ತು ಹೆಂಗೆ ರಜಾ ಹಾಕಿದ್ದೆ ಅಂದ್ಬಿಟ್ಟು ನೀನು ನಡ್ಕೊಂಬರೋ ಅಷ್ಟರೊಳಗೆ 2 ಕಿಲೋಮೀಟ್ರು ನಡ್ಕೊಂಬರೋ ಅಷ್ಟರೊಳಗೆ ½ ಅವರ್ ಬೇಕು. ನಮಗೆ ಮನೆ ರೆಸ್ಟ್ ಬೇಡ, ಅಲ್ಲಿ ಹೋಗಿ ಬರೋದು ಹೆಂಗಿರುತ್ತೆ? ನಿನಗೆ ಬೈಕ್ ತಗೊಡ್ಬಿಡ್ತೀನಿ, ನೀನು ಹೋಗ್ಬಿಡವ. ನಾನು ನೋಡಿ ಇವತ್ತು ಎಷ್ಟು ಮಣ್ಣು ಹೊತ್ತಾಕಿನಿ ತೋರಿಸ್ತೀನಿ ಮನೇಲಿ. ನೋಡಿ ಇಷ್ಟು ಮಣ್ಣನ್ನ ಒಂದು ಟಿಪ್ಪರ್ ಗಾಡಿ, ಒಂದು 3 ಟ್ಯಾಕ್ಟ್ರಿ 3.5 ಟ್ಯಾಕ್ಟ್ರಿ ಮಣ್ಣು ಇನ್ನೂ ಸ್ವಲ್ಪ ಬಿಟ್ಕೊಂಡಿದ್ದೀನಿ ಅಷ್ಟೇ. ಇದೆಲ್ಲ ಇಲ್ಲಿ ತಿರ್ಗಾಡಕ್ಕೆ ಆಗ್ತಿರ್ಲಿಲ್ಲ ನೋಡಿ, ಇಷ್ಟು ತಿರ್ಗಾಡಕ್ಕೆ ಆಗ್ತಿರ್ಲಿಲ್ಲ. ಅದ್ರಲ್ಲೂ ಇವತ್ತು ನಾನು ಏನಾರ ಅಲ್ಲಿ ಹೊರಗಡೆ ಹೋಗಲಿಲ್ಲ ಅಂದಿದ್ರೆ ಇದೆಲ್ಲನ ಕ್ಲೀನಾಗಿ ಅಂಟ್ಬಿಡುವೆ. ಗಮ್ಮಂತೈತೆ, ಸ್ಮೆಲ್ ಬರ್ತಾ ಇಲ್ವಾ? ಗಮ್ಮಂತೈತೆ, ಸಕ್ಕತ್ತಾಗಿ ಗಮ್ಮಂತೈತೆ. ಸಿಂಪಲ್ ಆಗಿ ಈ ರೀತಿ ನಾನು ಮಾಡಿದ್ನಲ್ಲ ಆ ರೀತಿ ಮಾಡಿ ಫ್ರೆಂಡ್ಸ್, ಸೂಪರ್ ಆಗಿರುತ್ತೆ. ಮತ್ತೆ ತುಪ್ಪ ಅಂತೂ ನೀವು ಎಷ್ಟು ತಿಂಗಳು ಇಟ್ಕೊಂಡ್ರು ಹಾಳಾಗೋದೇ ಇಲ್ಲ, ತುಪ್ಪ ಹಂಗಿರುತ್ತೆ. ಇವಳು ಸೇರ್ ತಂದೋಳಿ ಒಂದೂವರೆ ಸೇರ, ಅದೇ 1.5 ತಿಂಗಳು 2 ತಿಂಗಳಾಯ್ತು ನಾವು ಇಬ್ರಿಗೆ ನೆನ್ಕೊಂಡ್ರೆ ಮಾತ್ರ. 2 ತಿಂಗಳಲ್ಲ 3 ತಿಂಗಳಾದ್ರೂ ಆಗುತ್ತೆ. ನಾನು ಜಾಸ್ತಿ ತುಪ್ಪನೇ ತಿನ್ನಲ್ಲ, ನನಗೆ ತುಪ್ಪ ತಿನ್ಬೇಕಾದ್ರೆ ನನಗೆ ಊಟ ಮಾಡ್ಬೇಕಾದ್ರೆ ಜ್ಞಾಪಕನೇ ಬರಲ್ಲ. ಇವರಿಗಾದ್ರೆ ಹಾಕ್ತೀನಿ, ನನಗೆ ತಿನ್ಬೇಕಾದ್ರೆ ಜ್ಞಾಪಕನೇ ಬರಲ್ಲ ತುಪ್ಪ ಹಾಕಬೇಕಂತ. ತುಪ್ಪ ಚೆನ್ನಾಗಿ ಕಾದೈತಾ ಏನು ಅಂತ ಅಂದ್ಬಿಟ್ಟು ನೋಡಿ, ಒಂದು ಸೋಗೆ ಗರಿ ತಗೋಬೇಕು, ನೀಟಾಗಿ ಎಲ್ಲ ಕ್ಲೀನ್ ಮಾಡೈತೆ. ಎಲ್ಲ ಸೋಗೆ ಗರಿ ಕಂಡಿಡಿತಾರ. ಸೋಗೆ ಗರಿ ತಗೊಂಡು ಇದ್ರೊಳಗೆ ಈ ಥರ ಹಾಕಬೇಕು, ಉಪ್ಪುದೊಳಗೆ ಸೋಗೆ ಗರಿ ಹಾಕಬೇಕು. ಇಲ್ಲಿ ನೋಡಿ, ಇಲ್ಲಿ ಬೆಂಕಿ ಒಳಗೆ ಹಿಂಗೆ ಇಟ್ಟಿದ ತಕ್ಷಣನೇ ಅದು ಬಂಕಂತ ಕಚ್ಕೋಬೇಕು, ಇಲ್ಲ ಅಂದರೆ ಅದು ತುಪ್ಪ ಬಂದಿಲ್ಲ ಅಂತ. ಸಿಡಿ ಅಂತ ಅಂತಿದ್ರೆ ಇನ್ನೂ ನೀರೈತೆ ಅಂತ, ಇದನ್ನು ತುಪ್ಪ ಬಂದಿಲ್ಲ. ಚಟ್ರ ಅಂತಲ್ಲ, ಇನ್ನೂ ಬಂದಿಲ್ಲ ಅಂತ. ಚಟ್ರ ಅಂದರೆ ಇನ್ನೂ ಬಂದಿಲ್ಲ ಅಂತ. ಅದು ನೀಟಾಗಿ ಕಚ್ಕೊಂಡ್ರೆ ತುಪ್ಪ ಬಂದೈತೆ ಅಂತ ಅರ್ಥ. ಒಳ್ಳೆ ಹೇಳ್ಕೊಟ್ಟಿದ್ದೀನಿ. ನೀರಿದ್ರೆ ಸಿಡಿತದೆ ಅಂತ. ಇನ್ನೂ ನೀರಿನ ಅಂಶ ಇದ್ರೆ ಸಿಡಿತದೆ ಅಂತ ಅಂದ್ಬಿಟ್ಟು ಆ ಥರ ಟ್ರಿಕ್ಕು. ಹಿಂಗೆ ಹೆಜ್ಜೋದು, ಆಮೇಲೆ ಇದ್ರೊಳಗೆ ಕಿಡಿಯೋದು, ಪಟ್ಟ ಅಂತ ಕಚ್ಕತ್ತ ಅಂದ್ರೆ ತುಪ್ಪ ಬಂದೈತೆ ಅಂತ. ಸೌಂಡ್ ಬರ್ಬಾರ್ದು ಅಷ್ಟೇ, ಚಿಟ್ರ ಅಂತ. ಈಗ ನೋಡು ಚಿಟ್ರ ಅಂತ ಸೌಂಡ್ ಬರ್ತೀಗ. ಚಿಟ್ರ ಅಂದ್ರೆ ಇನ್ನೂ ನೀರೈತೆ ಅದರಲ್ಲಿ ಅಂತ. ಆಯ್ತು, ಇವಾಗ ರೆಡಿ ಆಗಿದೆ. ಇವಾಗ ಸ್ವಲ್ಪ ತಣ್ಣಕ್ಕಾಗಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಇನ್ನು ಟೀ ಸೋಸೋ ಜಾಲರಲ್ಲಿ ಸೋಸ್ತೀನಿ. ಒಂದು ಸೇರಿಗೆ ಇದರಲ್ಲಿ ಗ್ಲಾಸಲ್ಲಿ ಗೊತ್ತಾಗುತ್ತೆ ಎಷ್ಟು ಬಂದೈತೆ ಅಂತ.
ಒಂದು ಗ್ಲಾಸಲ್ಲಿ ಶೋಧಿಸಿದ್ದೀನಿ. ಮತ್ತು ಎಷ್ಟು ಬಂದೈತೆ, ಇದೊಂದು 1/4 ಗ್ಲಾಸು ಇಲ್ಲ ಅದಕ್ಕಿಂತ ಕಮ್ಮಿ ಐತೆ. ಒಟ್ಟಿನಲ್ಲಿ ಒಂದು ಸೇರಿ ಕರೆಕ್ಟಾಗಿ ಬಂದೈತೆ. ಒಂದು ಸೇರಿಗೆ ಇಷ್ಟೇ ತುಪ್ಪ ಬರಬೇಕು, ಇದಕ್ಕಿಂತ ಕಮ್ಮಿ ಬಂತಂದರೆ ಲಾಸು. ಇದು ಬಂದು ಎಷ್ಟು 270 ರೂಪಾಯಿ. ಇದು 270. ಈಗ ಅಲ್ಲೊಂದು ಸ್ವಲ್ಪ ಇಲ್ಲಿ ನೋಡಿಬಿಟ್ಟು ಒಂಚೂರು ಹಂಗೆ ಇಟ್ಟರೆ ಒಲೆ ಮೇಲೆ ಅದೊಂಚೂರು ಬಿಟ್ಕೊಳ್ಳುತ್ತೆ. ಈ ಪರ್ಕಾರದಲ್ಲಿರುತ್ತೆ, ಪರ್ಕಾರ ಅಂತ ಅಂತಾರೆ ನಾವೀಗ ಚೆಚ್ಚಿಬಿಟ್ಟೆಲ್ಲ ಹಾಕಿದ್ದೀವಲ್ಲ ಅದು. ಹಾಗೆ ನಾನು ಸ್ವಲ್ಪ ಬಿಸಿ ಮಾಡಿದರೆ ಅದು ಸ್ವಲ್ಪ ಬಿಟ್ಕೊಳ್ಳುತ್ತೆ. ಆಮೇಲೆ ಇದೂ ಅಷ್ಟೇ, ಇದೈತಲ್ಲ ಇದು ಪರ್ಕಾರ ಅಂತ ಅಂತೀವಿ. ಇದನ್ನು ಸಾಂಬಾರ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಹಾಕ್ಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಇದೇ ಸಾಂಬಾರಲ್ಲಿ ಇದೇ ಪಾತ್ರೆಯಲ್ಲಿ ಸಾಂಬಾರು ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಹಿಂಡಿ ತೆಗಿತಾ ಇದ್ದೀನಿ. ಇದರಲ್ಲಿ ಮಡ್ಡಿನದೇ ಇಲ್ಲ ನೋಡಿ, ತುಪ್ಪ ಸಕ್ಕತ್ತಾಗಿ ಬಂದೈತೆ. ಕೆಲವು ಬೆಣ್ಣೆಗಳಲ್ಲಿ ಏನಂದರೆ ಫುಲ್ಲು ಮಡ್ಡಿನೇ ತುಂಬ್ಕೊಂಡಿರುತ್ತೆ, ಇದರಲ್ಲಿ ಮಡ್ಡಿನೇ ಇಲ್ಲ ಜಾಸ್ತಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.